ಬಲವಂತವಾಗಿ ಬಿಜೆಪಿಗೆ ಮತ ಹಾಕಿಸ್ತಾ ಇದ್ದಾರೆ ಅಂತ ಆರೋಪ. ಸ್ಥಳಕ್ಕೆ ಎಂಎಲ್ಸಿ ನಾರಾಯಣಸ್ವಾಮಿ, ಪೂರ್ವ ವಿಭಾಗ ಡಿಸಿಪಿ ಕುಲ್ದೀಪ್ ಅವರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸುದ್ದಗುಂಟೆ ಪಾಳ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ಆಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಿರೋದು ಇದು. ಕೇಸರಿ ಬಣ್ಣದ ಟಿ ಶರ್ಟ್ ಅನ್ನು ಹಾಕೊಂಡು ಬಂದಿದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಬಿಜೆಪಿಗೆ ಮತ ಹಾಕಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಗಲಾಟೆ ಆಗಿದೆ. ನನ್ನ ಸಹೋದ್ಯೋಗಿ ಉಮೇಶ್ಗೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಾಗ್ತಾ ಇದೆ ಸ್ಥಳದಲ್ಲಿ, ಏನಿದೆ ಮಾಹಿತಿ? ಅರುಣ್, ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಸದ್ಗುಂಟೆಪಾಳ್ಯದಲ್ಲಿ ಈಗಷ್ಟೇ ಒಂದು ಸಣ್ಣ ಗಲಾಟೆ ಶುರುವಾಗಿರುವಂಥದ್ದು. ಅಂದರೆ BJP ಕಾರ್ಯಕರ್ತರೊಬ್ಬರು ಆ ಕೇಸರಿ ಟಿ ಶರ್ಟ್ ಹಾಕೊಂಡು ಮತ ಕೇಂದ್ರಕ್ಕೆ ಹೋಗ್ತಾರೆ. ಅಲ್ಲಿ BJPಗೆ ವೋಟ್ ಮಾಡಿ ಅಂತ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಸ್ಥಳಕ್ಕೆ MLC ನಾರಾಯಣಸ್ವಾಮಿ ಕೂಡ ಆ ಸ್ಥಳಕ್ಕೆ ಬಂದು BJP ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ KSRP ವಾಹನ ಕೂಡ ಸ್ಥಳಕ್ಕೆ ಬಂದು ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಈಸ್ಟ್ ಡಿವಿಷನ್ ವಿಭಾಗದ DCP ಕೂಡ ಸ್ಥಳಕ್ಕೆ ಬಂದು ಅವರನ್ನು ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ರು ಅವರೀಗ ಇಲ್ಲಿ ಧಿಕ್ಕಾರ ಮತ್ತು ಘೋಷಣೆಗಳನ್ನು ಕೂಗಿ ಈಗ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಸದ್ಯಕ್ಕೀಗ ಆ ಮೋಹನ್ ಅನ್ನೋ ಈ ವ್ಯಕ್ತಿ ಏನಿದ್ರು ಅವರಿಗೆ ಇಲ್ಲಿಂದ ಹೊರಗಡೆ ಕಳಿಸಿರುವಂಥದ್ದು. ಪೊಲೀಸರು ಯಾವಾಗ ಗಲಾಟೆ ಶುರುವಾಯಿತು ಆ ಸಂದರ್ಭದಲ್ಲಿ ಅವ್ರು ಇಲ್ಲಿಂದ ಹೊರಗಡೆ ಕಳಿಸಿರುವಂಥದ್ದು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವರು ಸ್ಥಳದಲ್ಲೇ ಮತಗಟ್ಟೆ ಕೇಂದ್ರ ಮುಂದೆನೇ BJP ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮತ್ತು KSRP ವಾಹನ ಕೂಡ ಸ್ಥಳಕ್ಕೆ ಬಂದು ಅವರನ್ನು ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ವಿಜುವಲ್ಗಳಲ್ಲಿ ನೋಡ್ಬೋದು, MLC ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈ ವಿಭಾಗದಲ್ಲಿ ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ಅವರನ್ನು ಮನವೊಲಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿಯ ಅಹಿತ ಘಟನೆ ನಡೆದಿರಲಿಲ್ಲ. ಈಗ 4 ಗಂಟೆ ಸುಮಾರಿಗೆ ನಡೆದಂಥ ಗಲಾಟೆ ಏನಿದೆ, ಈ ಗಲಾಟೆಯಿಂದ ಈಗ ಸ್ಥಳದಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಅಲ್ಲಿ ಕೇಸರಿ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ, BJPಗೆ ಮತ ಹಾಕಿಸ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಒಂದಿಷ್ಟು ಮಾತಿನ ಚಕಮಕಿಗಳಾಗಿದೆ.